ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ವೇದಿಕೆ ಮೇಲೆ ನಿಂತು ರವಿ ಡಿ ಚೆನ್ನಣ್ಣನವರು ಆಡಿರೋ ಮಾತುಗಳು ಇದೀಗ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗ್ತಾ ಇವೆ. ಕಾಂಗ್ರೆಸ್ ಆಡಳಿತ ಪಕ್ಷದಲ್ಲಿರುವಾಗಲೇ ತನ್ನನ್ನು ಹೇಗೆ ನಡೆಸಿಕೊಳ್ತಾ ಇದ್ದಾರೆ ಅನ್ನೋ ಕುರಿತಾಗಿ ರವಿ ಡಿ ಚೆನ್ನಣ್ಣನವರು ನೋವಿನ ನುಡಿಗಳನ್ನು ಆಡಿದ್ದಾರೆ. ಕಳೆದ 4 ವರ್ಷಗಳಿಂದ ನಾನು ಖಾಲಿ ಕೂತಿದ್ದೀನಿ, ಮಾಡೋ ಕೆಲಸ ಕೂಡ ಇಲ್ಲ ಅಂತ ಹೇಳಿ ಮನಸ್ಸೊಳಗೆ ಇದ್ದಂಥ ಆಕ್ರೋಶವನ್ನು ಹೊರಹಾಕಿಬಿಟ್ಟಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮಗಿರ್ತಕ್ಕಂಥ ಅಸಮಾಧಾನವನ್ನು ಕೂಡ ಹೊರಹಾಕಿರೋದು. ಸ್ನೇಹಿತರೆ, ರವಿ ಡಿ ಚೆನ್ನಣ್ಣನವರ ಬಾಯಲ್ಲಿ ಇಂಥ ಮಾತುಗಳು ಬರೋಕ್ಕೆ ಅನೇಕ ಕಾರಣಗಳಿವೆ. ಅದರ ಕುರಿತು ಒಂದಿಷ್ಟು ವಿವರಣೆಗಳನ್ನು ನೋಡ್ತಾ ಹೋಗೋಣ. ಕರ್ನಾಟಕದ ಯುವ ಜನತೆಗೆ ಒಂದು ಕಾಲದಲ್ಲಿ ರೋಲ್ ಮಾಡೆಲ್ ಆಗಿದ್ದಂಥ IPS ಅಧಿಕಾರಿ ರವಿ ಡಿ ಚೆನ್ನಣ್ಣನವರು. ಆದರೆ ಅದು ಯಾಕೋ ಗೊತ್ತಿಲ್ಲ, ಕೆಲವು ಭ್ರಷ್ಟಾಚಾರದ ಆರೋಪಗಳು, ಅಕ್ರಮ ಆಸ್ತಿಯ ಆರೋಪಗಳ ಸುಳಿಯಲ್ಲಿ ಸಿಕ್ಕು ಯುವ ಜನರ ಮನಸ್ಸಿನಿಂದ ದೂರ ಆಗಿಬಿಟ್ರು. ಒಂದು ಟೈಮ್ನಲ್ಲಿ ರವಿ ಡಿ ಚೆನ್ನಣ್ಣನವರ ಮಾತುಗಳು ಎಲ್ಲರ ಸ್ಟೇಟಸ್ಗಳಾಗ್ತಾ ಇದ್ವು. ಮೊಬೈಲ್ಗಳ ಸ್ಟೇಟಸ್ಗಳಲ್ಲಿ ಅವರ ಮಾತುಗಳೇ ಕಾಣಿಸಿಕ್ತಾ ಇದ್ವು. ಸಿಕ್ಕಾಪಟ್ಟೆ ಫ್ಯಾನ್ಸ್ ಫಾಲೋವರ್ಸ್ ಕೂಡ ಇದ್ದರು. ಅವ್ರನ್ನ ನೋಡಿ ಅನೇಕರು IPS ಅಧಿಕಾರಿ ಆಗಬೇಕು ಅನ್ನೋ ಕನಸು ಕೂಡ ಕಟ್ಕೊಂಡಿದ್ರು. ಆದರೆ ಇದೀಗ ಆಗಿರೋ ಜನಪ್ರಿಯತೆ ಸ್ವಲ್ಪ ಕುಂದಿದೆ ಅಂತ ಹೇಳಬಹುದು. ಅವರ ವಾಕ್ಚಾತುರ್ಯದ ಮಾತುಗಳು, ಖಡಕ್ ನುಡಿಗಳು ಸೋಷಿಯಲ್ ಮೀಡಿಯಾದಿಂದ ಕೊಂಚ ದೂರ ಆಗಿಬಿಟ್ಟಿವೆ ಕೂಡ. ಇತ್ತೀಚೆಗೆ ಅವರು ವೇದಿಕೆಗಳನ್ನು ಹಂಚಿಕೊಳ್ಳೋದನ್ನು ಕೂಡ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಆದರೆ ನಿನ್ನೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದಲ್ಲಿ ನಡೆದಂಥ ವಾಲ್ಮೀಕಿ ಜಾತ್ರೆಯ ನೌಕರ ಗೋಷ್ಠಿಯಲ್ಲಿ ಕಾಣಿಸ್ಕೊಂಡ್ರು. ಆಗ ಆ ಸಮಯದಲ್ಲಿ ನಾನು 4 ವರ್ಷದಿಂದ ಖಾಲಿನೇ ಇದ್ದೀನಿ ಅಂತ ಹೇಳೋ ಮುಖಾಂತರ ಅನೇಕ ಅನುಮಾನ ಗೊಂದಲಗಳಿಗೆ ದಾರಿ ಮಾಡಿಕೊಟ್ಟುಬಿಟ್ರು. ಸ್ನೇಹಿತರೆ, ಸದ್ಯ ಅವರು ಅಗ್ನಿಶಾಮಕ ತುರ್ತು ಸೇವೆ ಇಲಾಖೆಯಲ್ಲಿ DIG ಆಗಿ ಕೆಲಸ ಮಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ನಿಂತು ಮಾತನಾಡಬೇಕಾದ್ರೆ, ನಾನು ನೌಕರಿ ಬರಬೇಕಾದ್ರೆ ನೌಕರಿ ಸಿಕ್ಕರೆ ಸಾಕಪ್ಪ ಅಂದ್ಕೊಂಡು ಬಂದಿದ್ವಿ, ಕುಟುಂಬ ನಡೆದರೆ ಸಾಕು ಅಂದ್ಕೊಂಡು ಬಂದಿದ್ದೆ, ಸಿಕ್ಕಾಗ ಒಳ್ಳೆ ಕೆಲಸ ಮಾಡೋಣ ಅಂತ ಇದ್ದೆ, ಆದರೆ ಕೊಡೋ ಅಂತಹ ಹೃದಯ ಬೇಕಲ್ವಾ? ಈ ಮಾತನ್ನು ನಾನು ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದ್ದೀನಿ. ರವಿ ಡಿ ಚೆನ್ನಣ್ಣನವರು ಆಡಿರೋ ಮಾತುಗಳು. ಸಿಕ್ಕಾಗ ಒಳ್ಳೆ ಕೆಲಸ ಮಾಡೋಣ, ಆದರೆ ಕೊಡುವಂತಹ ಹೃದಯ ಬೇಕಲ್ವಾ, ತಾಯಿ ಹೃದಯ ಬೇಕಲ್ವಾ ಅನ್ನೋ ಮಾತುಗಳನ್ನು ಕೂಡ ಅವರು ಆಡಿದ್ದು. ಅದು ಕೂಡ ಪರೋಕ್ಷವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ತಿವಿದ ಹಾಗೆ ಇತ್ತು. ಜೊತೆಗೆ ಇನ್ನೂ ಮಾತುಗಳನ್ನು ಮುಂದುವರಿಸಿ, ಪಾಪ ಅವರಿಗೆ ಸಿಕ್ಕಾಪಟ್ಟೆ ಕೆಲಸ ಇದೆ, ಸಾಕಾಗೋವಲ್ದು ಅವರಿಗೆ 10 ತಲೆಮಾರಿಗೆ ಆಗೋವಷ್ಟು ಮಾಡಿಕೊಳ್ತಿದ್ದಾರೆ. ಈ ಮಾತು ಕೂಡ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸಿಕ್ತಾ ಇದೆ. ನಮ್ಮದೆಲ್ಲಿ ನೋಡ್ತಾರೆ, ಬುದ್ಧ, ಬಸವ, ಅಂಬೇಡ್ಕರ್ ಜೀವನ ಐಡಲ್ ಆಗಿ ಇಟ್ಕೊಳ್ಳಿ ಅಂತ ಹೇಳಿ ವಿದ್ಯಾರ್ಥಿಗಳನ್ನು, ಅದು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಈ ಮಾತನ್ನು ಕೂಡ ಅದಕ್ಕೆ ಸೇರಿಸ್ಬಿಟ್ರು. ನಾನಂತೂ ಖಾಲಿ ಇದ್ದೀನಿ ಅಂದರೆ ವಿದ್ಯಾರ್ಥಿಗಳಿಗೆ, ವೇದಿಕೆ ಕೆಳಗೆ ಕೂತ್ಕೊಂಡಿದ್ದಂಥ ವಿದ್ಯಾರ್ಥಿಗಳಿಗೆ ನಾನಂತೂ ಖಾಲಿ ಇದ್ದೀನಿ, ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಹತ್ರನೇ ಬನ್ನಿ, ನಮ್ಮ ಬಳಿ ಬರ್ರಿ ಅಂತ ಸ್ಟೂಡೆಂಟ್ಸ್ ಕುರಿತು ಮಾತನಾಡಿದರು. ಈ ಮುಖಾಂತರ ಸರ್ಕಾರ ನನ್ನ ಮೇಲೆ ವಿರೋಧಿ ಮನಸ್ಥಿತಿಯನ್ನು ತೋರ್ತಾ ಇದೆ, ಬೇಕಾದ ಇಲಾಖೆಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಅನ್ನೋದನ್ನು ಪರೋಕ್ಷವಾಗಿ ತಿವಿತಾ ಇದ್ದರು. ಸ್ನೇಹಿತರೆ, ನಿಮಗೆ ಅವರು ಎಲ್ಲಿ ಕೆಲಸ ಮಾಡ್ತಾಯಿದ್ರು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನು ಹೇಳಲೇಬೇಕಾಗತ್ತೆ. ಕಿಯೋನಿಕ್ಸ್ MD ಆಗಿದ್ದರು ಆರಂಭದಲ್ಲಿ. ಇದೇ IPS ಅಧಿಕಾರಿ ರವಿ ಡಿ ಚೆನ್ನಣ್ಣನವರು. ಅವರನ್ನು ಇದೇ ಸಿದ್ದರಾಮಯ್ಯ ಸರ್ಕಾರ ಆರಂಭದಲ್ಲಿ ವರ್ಗಾವಣೆ ಕೂಡ ಮಾಡ್ತು. ಯಾವುದೇ ಹುದ್ದೆಯನ್ನೂ ಕೂಡ ತೋರಿಸದೆ ಆಂತರಿಕ ಭದ್ರತಾ ವಿಭಾಗಕ್ಕೆ ಇದೇ ರಾಜ್ಯ ಸರ್ಕಾರ ವರ್ಗಾವಣೆಯನ್ನು ಕೂಡ ಮಾಡಿತ್ತು. ಈ ಒಂದು ಆದೇಶದ ಹಿನ್ನೆಲೆಯಲ್ಲಿ ಸರ್ಕಾರದ ವರ್ಗಾವಣೆಯ ಆದೇಶವನ್ನು ಪ್ರಶ್ನೆ ಮಾಡಿ ಇದೇ ರವಿ ಡಿ ಚೆನ್ನಣ್ಣನವರು CATಯ ಮೊರೆ ಹೋಗಿದ್ದರು. ಅದಾದ ಮೇಲೆ ಎಚ್ಚೆತ್ತುಕೊಂಡಂಥ ಇದೇ ರಾಜ್ಯ ಸರ್ಕಾರ ಮತ್ತೆ ಅವರನ್ನು, ಈ ಕಾಂಗ್ರೆಸ್ ಸರ್ಕಾರ ರವಿ ಡಿ ಚೆನ್ನಣ್ಣನವರನ್ನು ಬೆಂಗಳೂರು ಅಗ್ನಿಶಾಮಕ ದಳದ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಗಿ ವರ್ಗಾವಣೆ ಮಾಡಿದರು. ಆಗಲೂ ಕೂಡ ಸ್ವಲ್ಪ ಅಸಮಾಧಾನಗೊಂಡಿದ್ದರು ಅನ್ನೋದು ಅವರ ಸ್ನೇಹಿತರ ಬಳಗದಿಂದ ಕೇಳಿ ಬರ್ತಾ ಇರೋ ಮಾತುಗಳು. ಸ್ನೇಹಿತರೆ, ರವಿ ಡಿ ಚೆನ್ನಣ್ಣನವರಿಗೆ ನಾನ್ ಎಕ್ಸಿಕ್ಯೂಟಿವ್ ಹುದ್ದೆ ನೀಡಿದ್ದಕ್ಕೆ ಈ ಪರಿಯ ನೋವು ಅನ್ನೋದು ಎಂಥವ್ರಿಗಾದರೂ ಗೊತ್ತಾಗುತ್ತೆ. ಏಕೆಂದರೆ ಆರಂಭದಲ್ಲಿ ಅವರು ಖಡಕ್ಕಾಗಿದ್ದಂಥ ವ್ಯಕ್ತಿಗೆ ಈ ರೀತಿಯಾದಂಥ ಪವರ್ ಇಲ್ಲದಂಥ ಹುದ್ದೆ ನೀಡಿದರೆ ಕೈ ಕಟ್ಟಿದಂತಾಗುತ್ತೆ ಅನ್ನೋದು ಅವರ ಭಾವನೆ ಕೂಡ ಇರಬಹುದು. ಅಥವಾ ಈ ರವಿ ಡಿ ಚೆನ್ನಣ್ಣನವರಿಗೆ ಕಾಂಗ್ರೆಸ್ ಮೇಲೆ, ಅಥವಾ ಈ ಕಾಂಗ್ರೆಸ್ಗೆ ರವಿ ಡಿ ಚೆನ್ನಣ್ಣನವ್ರ ಮೇಲೆ ಇರ್ತಕ್ಕಂಥ ಅಸಮಾಧಾನಕ್ಕೆ ಈ ತರಹ ಇಲಾಖೆಯಿಂದ ಇಲಾಖೆಗೆ ವರ್ಗಾವಣೆ ಮಾಡಿ ನಿಯೋಜನೆ ಕೂಡ ಮಾಡಿರಬಹುದು. ಅಥವಾ ಈ ಇಲಾಖೆಯಲ್ಲಿದ್ದರೆ ಅಷ್ಟು ಕಮಾಯಿ ಮಾಡೋದಕ್ಕೆ ಸಾಧ್ಯವಾಗದೇ ಇರಬಹುದು ಅನ್ನೋದು ಕೆಲವರ ಕಮೆಂಟ್ಸ್ಗಳು ಕೂಡ ಆಗಿವೆ.
ಅದೇನೇ ಇರಲಿ, ಈ ಭಾಷಣದ ಸಮಯದಲ್ಲಿ ರವಿ ಡಿ ಚೆನ್ನಣ್ಣನವರು ಉದ್ದುದ್ದ ಭಾಷಣವನ್ನು ಮಾಡ್ತಾ ಇದ್ದರೆ ಈ ವಿ ಸೋಮಣ್ಣನವರು ಅವ್ರ ಭಾಷಣಕ್ಕೆ ಬೇಸತ್ತಿದ್ರು ಅಂತ ಕಾಣುತ್ತೆ. ಯಾಕೆಂದರೆ ಸಾಕು ಮಾಡೋಕ್ಕೆ ಹೇಳಿ ಎಷ್ಟೊತ್ತಾಯಿತು ಅಂತ ಸನ್ನೆ ಕೂಡ ಮಾಡ್ತಾಯಿದ್ರು. ಅದು ಕೂಡ ದೃಶ್ಯಗಳಲ್ಲಿ ಗೊತ್ತಾಗ್ತಾ ಇದೆ. ಅದಾದ ಮೇಲೆ ನಂತರ ವೇದಿಕೆಯನ್ನು ಹತ್ತಿದಂಥ ಸಂಸದ ವಿ ಸೋಮಣ್ಣ ಅವರು ರವಿ ಡಿ ಚೆನ್ನಣ್ಣನವರಿಗೆ ತಮ್ಮ ಭಾಷಣದಲ್ಲಿಯೇ ಸಮಾಧಾನ ಕೂಡ ಮಾಡಿದ್ರು. BJP ಸರ್ಕಾರದಲ್ಲಿದ್ದಾಗ ರವಿ ಡಿ ಚೆನ್ನಣ್ಣನವ್ರನ್ನ ನಾವು ಚೆನ್ನಾಗಿ ನಡೆಸ್ಕೊಂಡಿದ್ದೀವಿ, BJP ಅಧಿಕಾರದಲ್ಲಿದ್ದಾಗ ಅವ್ರನ್ನ ನಾವು ತುಂಬ ಚೆನ್ನಾಗಿ ಕೇರ್ ಮಾಡಿದ್ವಿ, ಆದರೆ ಈಗ ತೊಂದರೆ ಆಗಿರಬೇಕು ಅವ್ರಿಗೆ, ಅದಕ್ಕೆ ಅವರು ಖಾಲಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ರವಿ ಡಿ ಚೆನ್ನಣ್ಣನವರೇನಾದರೂ ಒಪ್ಪಿದ್ರೆ ಕೇಂದ್ರ ಸರ್ಕಾರದ ಸೇವೆಗೆ ತೆಗೆದುಕೊಳ್ತೀವಿ, ಏಕೆಂದರೆ ಈಗ ಅವರು ಸಂಸದರು ಕೂಡ, ಅದಕ್ಕೆ ಈ ಮಾತನ್ನು ಹೇಳಿರಬೇಕು. ತಾಳ್ಮೆ ಇರಲಿ, ಪ್ರತಿಭೆ, ಮಾನದಂಡ, ಅವಕಾಶ ಹುಡುಕೊಂಡು ಬರುತ್ತೆ ಅಂತ ಹೇಳಿ ರವಿ ಡಿ ಚೆನ್ನಣ್ಣನವ್ರನ್ನ ಇದೇ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಸಮಾಧಾನ ಮಾಡಿದಂಥ ಘಟನೆ ಕೂಡ ನಡೀತು. ಸ್ನೇಹಿತರೆ, ರಾಜ್ಯ ಅಪರಾಧ ತನಿಖಾ ದಳದ ಅಧೀಕ್ಷಕರಾಗಿದ್ದಂಥ ಸಮಯದಲ್ಲಿ ರವಿ ಡಿ ಚೆನ್ನಣ್ಣನವರು ತಮ್ಮ ಪೋಷಕರು ಮತ್ತು ಸಂಬಂಧಿಕರ ಹೆಸರಿನಲ್ಲಿ ಕೋಟ್ಯಂತರುಗಳ ಅಕ್ರಮ ಆಸ್ತಿ ಸಂಪಾದಿಸಿದ್ದಾರೆ ಅನ್ನೋ ದೂರು ಕೂಡ ಕೇಳಿಬಂದಿತ್ತು. ಅದು ಹಳೆಯ ಕತೆ, ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಈ ಬಗ್ಗೆ CBI ಅಥವಾ ಜಾರಿ ನಿರ್ದೇಶನಾಲಯದ ತನಿಖೆಗೆ ಆದೇಶ ಮಾಡಬೇಕು ಅಂತ ಕೋರಿ ಹೈಕೋರ್ಟ್ಗೆ ಅರ್ಜಿ ಕೂಡ ಸಲ್ಲಿಸಲಾಗಿತ್ತು. ಅದು ಲಾಯರ್ ಅಂತ ಹೇಳ್ಕೊಳ್ತಾ ಇರೋ ಇದೇ ಲಾಯರ್ ಜಗದೀಶ್ ಅವರು ಬೇನಾಮಿ ಹೆಸರಿನಲ್ಲಿ ಒಟ್ಟು 44 ಎಕರೆ 34 ಗುಂಟೆ ಎಕರೆ ಜಮೀನು ರವಿ ಡಿ ಚೆನ್ನಣ್ಣನವರು ಖರೀದಿ ಮಾಡಿದ್ದಾರೆ. ಅದರಲ್ಲಿ 37 ಎಕರೆ ಚೆನ್ನಣ್ಣನವರ ತಂದೆ ತಾಯಿ ಒಡೆತನದಲ್ಲಿದೆ. ಈ ಜಮೀನು ಖರೀದಿಸೋದಕ್ಕೆ ಕೋಟ್ಯಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿದ್ದಾರೆ. ಇನ್ನು ರೇಣುಕಾ ಎಂಟರ್ಪ್ರೈಸಸ್ ಎಂಬ ಸಂಸ್ಥೆ ಹೆಸರಿನಲ್ಲಿ 20 ವರ್ಷದ ಅವಧಿಗೆ ಕ್ವಾರಿ ಗುತ್ತಿಗೆ ಪಡೆದಿದ್ದಾರೆ. ಈ ಕಂಪನಿಯಲ್ಲೂ ಕೂಡ ರವಿ ಡಿ ಚೆನ್ನಣ್ಣನವರ ತಾಯಿ ಪಾಲುದಾರರಾಗಿದ್ದಾರೆ. ಈ ಕಂಪನಿಗೆ ಕೋಟ್ಯಂತರ ರೂಪಾಯಿ ಬಂಡವಾಳ ಹೂಡಿಕೆಯಾಗಿದೆ. ಗುತ್ತಿಗೆ ಪಡೀಲಿಕ್ಕೆ ರವಿ ಡಿ ಚೆನ್ನಣ್ಣನವರು ಅವರು ತಮ್ಮ ಪ್ರಭಾವ, ಅಧಿಕಾರ ಮತ್ತು ಹುದ್ದೆಯನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂಥೇಳಿ ಹೈಕೋರ್ಟ್ಗೆ ಸಲ್ಲಿಸಲಾಗಿದ್ದಂಥ ಆರೋಪಗಳ ಅರ್ಜಿಯಲ್ಲಿ ಈ ರೀತಿಯಾಗಿ ಆರೋಪ ಕೂಡ ಮಾಡಲಾಗಿತ್ತು. ಅದನ್ನು ಆ ರೀತಿಯಾಗಿ ವಿರೋಧವನ್ನು ತೋರಿದ್ದು ಕೂಡ ಇದೇ ಲಾಯರ್ ಅಂತ ಹೇಳ್ಕೊಳ್ತಾರೋ ವಕೀಲರಾದಂಥ ಜಗದೀಶ್ ಅವರು. ಆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನು ಕೂಡ ಇದೇ ರವಿ ಡಿ ಚೆನ್ನಣ್ಣನವರು ಕೊಟ್ಟರು. ಅವ್ರ ತಾಯಿ ಕೂಡ ರತ್ನಮ್ಮ ಮತ್ತು ತಂದೆ ದ್ಯಾಮಪ್ಪ ಚೆನ್ನಣ್ಣವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಅಂದರೆ ನಾವು 25 ವರ್ಷಗಳಿಂದ ನಮ್ಮ ಕುಟುಂಬಕ್ಕೆ 6 ಎಕರೆ ಪಿತ್ರಾರ್ಜಿತ ಆಸ್ತಿ ಇತ್ತು ಅಂತ ಕೂಡ ಹೇಳಿದರು. ಆದರೆ ಈಗ ಈ ರೀತಿಯಾಗಿ ಆಡಿರೋ ಮಾತುಗಳು ಯಾವ ಉದ್ದೇಶಕ್ಕೆ ಅನ್ನೋದನ್ನು ಅವರೇ ತುಟಿ ಬಿಚ್ಚಿ ಮಾತನಾಡಬೇಕಾಗಿದೆ. ಯಾಕೆ ಅಂದರೆ ಕಾಂಗ್ರೆಸ್ ಸರ್ಕಾರ ಅವ್ರನ್ನ ತುಂಬ ಹೀನವಾಗಿ ನಡೆಸ್ಕೊಳ್ತಾ ಇದೆಯಾ, ತುಂಬ ತುಚ್ಛವಾಗಿ ನಡೆಸ್ಕೊಳ್ತಾ ಇದೆಯಾ, ಅಥವಾ ಅವರು ತಾನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಖಡಕ್ಕಾಗಿ ಕೆಲಸ ನಿರ್ವಹಿಸಬೇಕಾದಂಥ ಅಧಿಕಾರಿ ಇದೇ ಶಿವಮೊಗ್ಗದಲ್ಲಿ ಕೆಲಸ ನಿರ್ವಹಿಸಬೇಕಾದಾಗ ಅವರು ಮಾಡಿರ್ತಕ್ಕಂಥ ಕೆಲವು ರೆವಲ್ಯೂಷನರಿ ಒಂದಿಷ್ಟು ಘಟನೆಗಳು, ಸನ್ನಿವೇಶಗಳು, ಜೊತೆಗೆ ಅವರ ಕಾಲಘಟ್ಟದಲ್ಲಾದಂಥ ಬದಲಾವಣೆಗಳು ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಿ ಈ ರೀತಿಯಾಗಿ ಅವರು ನೋವಿನಿಂದ ಆಡಿರಬೇಕು. ಹಾಗಾಗಿ ಅವ್ರಿಗೊಂದು ಒಳ್ಳೆಯ ಹುದ್ದೆ ಸಿಕ್ಕರೆ ಅವರು ಖಂಡಿತವಾಗಿ ಅದನ್ನು ನಿರ್ವಹಿಸಿಕೊಂಡು ಹೋಗ್ತಿದ್ದೆ. ಆದರೆ ನನಗೆ ಇಷ್ಟವಿಲ್ಲದಂತಹ ಜಾಗದಲ್ಲೇ ಆಗ್ತಾ ಇದ್ದಾರೆ. ಅದು ಕೂಡ ಈ ಕಾಂಗ್ರೆಸ್ಗೆ ನನ್ನ ಮೇಲೆ ಇರ್ತಕ್ಕಂಥ ಕೋಪ, ಅಸಮಾಧಾನ ಅನ್ನೋದು ಕೂಡ ಅವ್ರು ನೇರವಾಗಿ ಹೇಳಿರ್ಬೋದು. ಒಂದು ಕಡೆ ವಿ ಸೋಮಣ್ಣನವರು ಹೇಳಿದಂತೆ ಮುಂದೆ ನಾವೇನಾದರೂ ಅಧಿಕಾರಕ್ಕೆ ಬಂದರೆ ಮತ್ತೆ ನಿಮ್ಮ ಅರ್ಹತೆಯ ಆಧಾರದ ಮೇಲೆ ನಾವು ನಿಮ್ಮನ್ನು ಬಳಸ್ಕೊಳ್ತೀವಿ ಅಂತ ಆಡಿರೋ ಮಾತುಗಳು ಕೂಡ ಒಂದಿಷ್ಟು ಆಶಾದಾಯಕ ಅಂತ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.